ನಮಸ್ತೆ ಕರ್ನಾಟಕ. ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನನ್ನ ವಿಡಿಯೋಗಳು ಬರದೆ. ಕೆಲವರು ಕೇಳ್ತಾ ಇದ್ದಾರೆ, ಯಾಕಮ್ಮ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಯಾಕೆ ವಿಡಿಯೋಗಳು ಬಂದಿಲ್ಲ, ನೀವು ಚೆನ್ನಾಗಿದ್ದೀರಾ, ಮೈ ಹುಷಾರಾಗಿಲ್ವಾ ಅಂತ. ಇಲ್ಲ, ನಮಗೆ ನನ್ನ ಆತ್ಮೀಯರೊಬ್ಬರು ಸಹಿತ ನನಗೆ ಮೆಸೇಜ್ ಹಾಕಿದರು, ಯಾಕೆ 3-4 ದಿನ ಆದರೂ ನಿಮಗೆ ವಿಡಿಯೋ ಬರ್ತಾ ಇಲ್ಲ ಅಂತ. ಕಾರಣ ಇಷ್ಟೇ, ಇಲ್ಲಿ ಭಾಳ ಮಳೆ, ಕರೆಂಟ್ ಇಲ್ಲ, ಚಾರ್ಜ್ ಆಗಲ್ಲ ಮೊಬೈಲು, ಅದೇನು ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಇರುತ್ತೆ ಆಮೇಲೆ ಹೋಗುತ್ತೆ. ಅವೆಲ್ಲ ಒಂದು ಕಾರಣದಿಂದ ವಿಡಿಯೋ ಮಾಡಿಲ್ಲ ನಾನು. ಅದಕ್ಕೆ ಈಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ರಾಯರ ಪವಾಡವನ್ನು ತಗೊಂಡು ಬರ್ತಾ ಇದ್ದೀನಿ ಇವತ್ತು. ಅದ್ಭುತವಾದಂತಹ ಪವಾಡ. ಜನರ ಮನಸ್ಸಲ್ಲೂ ಒಳ್ಳೆತನ ಇರುತ್ತೆ, ಒಳ್ಳೆತನಕ್ಕೆ ಕರೆಕ್ಟ್ ಆದಂತಹ ಫಲ ಕೊಡ್ತಾರೆ ಅನ್ನೋದು ಈ ಹೆಣ್ಣುಮಗಳ ಸ್ಟೋರಿಯನ್ನು ಕೇಳಿ ಗೊತ್ತಾಗುತ್ತೆ ನಿಮಗೆ. ಭೂಮಿ ಅಂದರೆ ಎಷ್ಟು ಭೂಮಿ ಇದ್ದರೆ ನನಗೆ ಬೇಕು ಅಂತ ಹೇಳಿ ಒದ್ದಾಡುವ ಜನ ಇವತ್ತು ನೋಡ್ತೀರಿ. ಆ ಭೂಮಿಯಿಂದ ಆಮೇಲೆ ಸರಿಯಾದ ಫಲ ಬರದೇ ಇದ್ರೂ ಅಡ್ಡಿಲ್ಲ, ಲಾಸ್ಗಳಾದರೂ ಅಡ್ಡಿಲ್ಲ, ಏನಾದರೂ ತೊಂದರೆ ಇಲ್ಲ, ನಮಗೆ ಬೇಕು ಒಟ್ಟಾರೆ ಅಂಥೇಳಿ. ನನ್ನ ಕಾಲಕ್ಕಲ್ದರೂ ನನ್ನ ಮಕ್ಕಳೇ ಬೇಕು, ನನ್ನ ಮೊಮ್ಮಕ್ಕಳೇ ಬೇಕು, ತನ್ನ ಹತ್ರ ಎಷ್ಟೇ ಇದ್ರೂ ಮತ್ತೊಬ್ಬರ ಆಸೆ ಪಡುವಂಥ ಕಾಲ ಇದು. ಸರಿ, ಹೀಗೆ ಈ ಹೆಣ್ಣುಮಗಳ ಜೀವನದಲ್ಲಿ ಏನಾಯಿತು ಅಂತ ಕೇಳಿ. ಡಿವೈಡ್ ಆಗುತ್ತೆ 4-5 ವರ್ಷಗಳ ಹಿಂದೆ. ಡಿವೈಡ್ ಆದಾಗ ಎಲ್ಲರಿಗೂ ಒಂದೇ ಕಡೆಯಲ್ಲಿ, ಅಣ್ಣ ತಮ್ಮನಿಗೆಲ್ಲ ಒಂದೇ ಕಡೆಯಲ್ಲಿ ಜಮೀನು ಸಿಗುತ್ತೆ. ಅವಾಗ ಎಲ್ಲರೂ ಏನು ಮಾತಾಡ್ತಾರೆ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಅದನ್ನು ಮಾರಿಬಿಡ್ತಾರೆ. ಅಂದರೆ ಸ್ವಲ್ಪ ಮಾರಿದರೆ ತೊಗೊಳಕ್ಕೆ ಯಾರೂ ಮನಸ್ಸು ಮಾಡಲ್ಲ ಅಂತ ಒಬ್ಬರು ಮುಸ್ಲಿಂ ಬಾಂಧವರು ತಗೋತಾರೆ. ಅದನ್ನು ತಗೊಂಡವರು ದುಬೈದಲ್ಲಿರುವಂಥ ಪಾರ್ಟಿಯವರು. ಹಾಗೆ ಅವರು ತಗೋತಾರೆ. ಅದು ಸೆಣ್ಸು ಅಂತೀವಿ, ಕೆಲವರು ಗುಂಟೆ ಅಂತಾರೆ, ನಮ್ನಿ ಮಾಡಿ ಹೇಳ್ತಾರೆ. 60 ಸೆಣ್ಸ್ ಇದೆ. ಅದು 60 ಸೆಣ್ಸಿಗೆ 1 ಸೆಣ್ಸಿಗೆ 29,000 ತಗೋತಾರೆ ಅವರು. ಯಾವಾಗ 5 ವರ್ಷದ ಹಿಂದೆ ಅಷ್ಟು ತಗೊಂಡು ಅಷ್ಟನ್ನು 60 ಸೆಣ್ಸ್ ಏನಿದೆ ಅಷ್ಟನ್ನು ತಗೊಂಡು ಅವರು ದುಬೈಗೆ ಹೋಗ್ತಾರೆ. ಕ್ರಮೇಣ ಏನಾಗುತ್ತೆ, ಇವ್ರುಗಳಿಗೆಲ್ರಿಗೂ ಅದ್ರ ಮೇಲೆ ಮತ್ತೆ ಆಸೆ ಹುಟ್ಟುತ್ತೆ, ಬೇಕು ಅಂತ. ಅಂದರೆ ಏನು ಆಲೋಚನೆ ಇರುತ್ತೆ ಅವರಿಗೆ, ಈಗ ಕೋಟಿಗೆ ಹೋಗುತ್ತೆ ಅದು. ಆಗ ಬರೇ 29 ಆದರೆ ಈಗ ಬರೇ ಒಂದು ಸೆಣ್ಸು 2 ಲಕ್ಷ 3 ಲಕ್ಷಕ್ಕೆ ಹೋಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅಷ್ಟು ಕೊಟ್ಟಂತೂ ತಗೊಳಕ್ಕಾಗಲ್ಲ. ಇಲ್ಲಿ ರಾಯರ ಭಕ್ತೆ ಒಬ್ಳಿದ್ದಾಳೆ, ಇದೇ ಹೆಣ್ಣುಮಗಳು ರಾಯರ ಭಕ್ತೆ. ಎಂಥ ಒಳ್ಳೆ ಗುಣ ಅಂದರೆ ಒಬ್ಬರಿಗೆ ಹೊಟ್ಟೆ ಕಿಚ್ಚು ಮಾಡೋದಿಲ್ಲ, ಒಬ್ರು ಹಾಳಾಗಲಿ ಅಂತ ಹೇಳೋದಿಲ್ಲ. ಆದರೆ ಅವರಿಗೆ ಕೊಟ್ಟಂಥ ಕಷ್ಟ ತುಂಬ ಇದೆ. ಆದರೆ ಎಲ್ಲನೂ ರಾಯರ ಎದುರು ಕೂತ್ಕೊಂಡು ಕಣ್ಣೀರನ್ನು ಹಾಕುವಂಥ ಹೆಣ್ಮಗಳು. ನನಗೆ ಹಿಂಗಂದ್ರಪ್ಪ, ನನಗೆ ಹಿಂಗೆ ಮಾಡ್ತಾ. ಆದರೆ ಯಾರಿಗೂ ಎದುರು ಉತ್ತರ ಕೊಡೋದಾಗಲಿ, ಅವ್ರ ಹತ್ರ ಜಗಳ ಮಾಡೋದಾಗಲಿ, ಅಂದರೆ ಇದ್ದವರ ಪೈಕಿಯಲ್ಲಿ ಸ್ವಲ್ಪ ಕಡಿಮೆ ಹಂತದಲ್ಲಿದ್ದವರು. ಆದರೆ ರಾಯರಿಲ್ಲ ಅವರೆಲ್ಲರ ಜೊತೆಗೆ, ಇವ್ರ ಜೊತೆಗೆ ರಾಯರಿದ್ದಾರೆ. ಸಿರಿ ಸಂಪತ್ತೇ ಇದೆ ಇವ್ರ ಜೊತೆಗೆ. ಹಾಗೆ ಒಂದು ಪ್ರಾರ್ಥನೆಯನ್ನು ರಾಯರ ಹತ್ರ ಮಾಡ್ತಾಳೆ ಹೆಣ್ಣುಮಗಳು. ಅಂದರೆ ಅವರೊಮ್ಮೆ ಕೊಟ್ಟಿದ್ರೆ ತಂದೆ, ಅದು ಎಷ್ಟಕ್ಕೆ ಕೊಡಬೇಕು, ಅವರು ತಗೊಂಡ ರೇಟಿಗೆ ಕೊಟ್ಟಿದ್ದರೆ ನಿಮ್ಮ ಕೃಪಾ ಕಟಾಕ್ಷದಿಂದ ಅದು ಆದರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನನಗೆ ಅದರಲ್ಲಿ ಒಂದು 30 ಸೆಣಸು ತಗೋಬೇಕು ಅನ್ನೋ ಆಸೆ ಇದೆ. ಅದೇ ರೇಟಿಗೆ ಕೊಟ್ಟಿದ್ರೆ, ಅದೇ ರೇಟಿಗೆ ಕೊಡಿಸ್ತೀರಾ ರಾಯರೇ ನೀವು? ಅವ್ರು ಕೊಡ್ತಾರಾ? ಯಾಕೆ ಕೊಡುವ ಯಾವ ಚಾನ್ಸಸ್ಸು ಇಲ್ಲ. ಇವತ್ತು ಭೂಮಿ ಕಡಿಮೆ ತಗೊಂಡು ಜಾಸ್ತಿ ಮಾರುವಂಥವ್ರು ಅಲ್ವಾ. ಆದರೆ ಇದು ಹಾಗಲ್ಲ, ಅವರು ಆ ರೇಟಿಗೆ ಕೊಡ್ತಾರೋ ಬಿಡ್ತಾರೋ, ಒಟ್ಟು ರಾಯರ ಮೇಲೆ ಒಂದು ಭಾರ ಹಾಕ್ತಾಳೆ. ಭಾರ ಹಾಕಿಬಿಟ್ಟು ಧೈರ್ಯವಾಗಿ ಆವತ್ತು ಅವ್ರು ಬರ್ತಾರೆ. ಅವರು ದುಬೈದಿಂದ ಬರ್ತಾರೆ. ಬಂದಾಗ ಅವರಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತಾರೆ ಮನೆಯವರೆಲ್ಲ ಒಟ್ಟಾಗಿ. ಇಲ್ಲ, ಹೀಗಿದೆ, ನಾವು ತಗೋತೀವಿ ಅದನ್ನು, ನೀವು ಒಂದು ಏನಿದೆ ಏನು ಹಿಂದೆ ನೀವು ಇದು ಕೊಟ್ಟಿದ್ರಿ, ರೇಟ್ ಕೊಟ್ಟಿದ್ರಿ, ಅದಕ್ಕೆ ನೀವು ಕೊಡೋದಾದರೆ ನಾವು ತಗೋತೀವಿ ಅಂತ. ಅದೇನೂ ಗೊತ್ತಿಲ್ಲ. ಆಶ್ಚರ್ಯ ನೋಡಿ, ಇವತ್ತು ಯಾರೂ ಬಿಡಲಿಕ್ಕಿಲ್ಲ ಅಲ್ವಾ. ಆದರೆ ರಾಯರ ಕೃಪಾ ಕಟಾಕ್ಷನೇ ಏನೋ ಗೊತ್ತಿಲ್ಲ, ಅವರು ಒಪ್ಕೋತಾರೆ, ಕೊಡ್ತೀನಿ ನಾನು ನಿಮಗೆ ಅಂತ. ರಿಜಿಸ್ಟ್ರ್ ಆಫೀಸಿಗೆ ಹೋಗ್ತಾರೆ, ಅಲ್ಲೆಲ್ಲ ಅಣ್ಣ ತಮ್ಮಂದಿರು ನಿಲ್ತಾರೆ. ನಿಂತಾಗಲ್ಲ ಆಶ್ಚರ್ಯ ಏನಾಗಿದೆ ಅಂದರೆ, ನೋಡಿ, ಕೊಡಬೇಕು ಅಂತ ಅನಿಸಿದರೆ ಬೊಗಸೆ ತುಂಬಿ 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 ಕೊಡ್ತಾರೆ ನಮ್ಮ ರಾಯರು ಅನ್ನೋದು.
ಆ ಹೆಣ್ಣುಮಗಳಲ್ಲಿ ಇದು ಇರೋದು ಮಾತ್ರ 30 ಸೆಂಟ್ಸು ಮಾತ್ರ ತನಗಾಗಬೇಕು, ತಾನದನ್ನ ತಗೋಬೇಕು. ಅಂದರೆ ಆ ದುಡ್ಡನ್ನು ನಾನು ತಾವು ಕೊಡೋದು ಅಂತ ಯೋಚನೆ ಅವ್ರದ್ದು. ಹಾಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಅವರೊಂದು ಮಾತನ್ನು ಹೇಳ್ತಾರೆ, ನಾನು 29ಕ್ಕೆ ತೊಗೊಂಡಿದ್ದೀನಿ, ನೀವು 30 ಮಾಡಿಕೊಡಿ, 30,000 ಮಾಡಿಕೊಡಿ. ಅಂದರೆ 1,1,000 ಜಾಸ್ತಿ. ಅದೇನೋ ಇವ್ರಿಗೆ ಹೆಚ್ಚಾಗಿ ಕಾಣಲಿಲ್ಲ, 1,1,000 ಜಾಸ್ತಿ. ಆದರೆ ನಾನು ಇದು ನನ್ನ ವಸ್ತು, ನೀವು ನನಗೆ ಮಾರ ಆಗಿದೆ ಅಲ್ವಾ, ಇದು ನನ್ನ ವಸ್ತು ಆದ ಕಾರಣ ಅಷ್ಟು ಜಮೀನನ್ನು ನಾನು ಈ ಹೆಣ್ಣುಮಗಳು ಅಂತ ಇದ್ದೇನಲ್ಲ, ರಾಯರ ಭಕ್ತರು ಅಂತ ಇದ್ದೇನಲ್ಲ, ಅವರ ಗಂಡನ ಹೆಸರಿಗೆ ಬರೆಯೋಕೆ ರೆಡಿ ಆಗ್ತಾರವ್ರು. ನಿನ್ನ ಮೇಲೆ ಮಾತ್ರ ನಂಬಿಕೆ ನನಗೆ, ಅದನ್ನು ನಿನಗೆ ಮಾತ್ರ ಕೊಡ್ತೀನಿ ನಾನು, ಮತ್ತು ಯಾರಿಗೂ ಕೊಡಲ್ಲ ಅಂಥೇಳಿ ಈ 60 ಸೆಂಟ್ಸು ಏನಿದೆ ಅಷ್ಟನ್ನು ಅವ್ರು ಒಬ್ಬರ ಹೆಸರಲ್ಲಿ ಬರೆದಿಟ್ಟು ಹೋಗ್ಬಿಡ್ತಾರೆ. ಕ್ಯಾಶ್ ಕೊಟ್ಟಿಲ್ಲ ಇನ್ನು. ನೋಡಿ, ಒಳ್ಳೆಯವರು ಇದ್ದಾರೆ, ಎಷ್ಟು ಒಳ್ಳೆಯವರು. ಅವರು ಇರೋದು ದುಬಾಯಿದಲ್ಲಿ, ಅವ್ರೇನು ಪದೇ ಪದೇ ಬರೋದಿಲ್ಲ, ಆದರೂ ಕ್ಯಾಶ್ ಕೊಟ್ಟಿಲ್ಲ, ಆದರೂ ಅಪನಂಬಿಕೆ ಮಾಡಿಲ್ಲ. ಒಂದು ಅಗ್ರಿಮೆಂಟಿಗೆ ಸಹಿ ಹಾಕ್ಸ್ಕೊಂಡ್ರು, ಅಂದರೆ ನಾನೇ ಕೊಡ್ತೀನಿ ಅನ್ನೋ ಬಗ್ಗೆ ಒಂದು ಸಹಿ ಹಾಕ್ಸ್ಕೊಂಡು ಅವ್ರು ಹೊರಟರು. ಆದರೆ ಕೇಳಿರೋದು ಬರೇ 30 ಸೆಣಸು, ಬಂದಿರೋದು 60 ಸೆಣಸು. ನೋಡಿ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಹೇಳಿದೆ ನಾನು, ರಾಯರೇನಪ್ಪ ಮುಗ್ದು ಕೊಡ್ತಾ ಇದ್ದಾರಲ್ಲಮ್ಮ, ನಿನಗೆ ಖುಷಿ ಪಡಬೇಕಲ್ವ ನೀನು. ನೋಡಿ ಇಲ್ಲೇ ಇರೋದು, ಖುಷಿ ಪಡಬೇಕಲ್ಲ. 30 ಹೋಗಿ 60 ಬಂತಲ್ಲ ನಿನಗೆ. ಇಲ್ಲಮ್ಮ, ನನಗೆ ಇದರಲ್ಲಿ ಖುಷಿ ಇಲ್ಲ. ನಾನು ರಾಯರ ಹತ್ರ ಹೇಳಿರೋದು ಬರೇ 30 ಸೆಂಟ್ಸು ಮಾತ್ರ. ಇನ್ನೂ 30 ಸೆಂಟ್ಸು ಕೋಟಿಗೆ ಹೋಗುತ್ತಮ್ಮ. ಆದರೆ ಆ ಕೋಟಿ ಬೇಡಮ್ಮ ನನಗೆ. ಯಾಕಂದರೆ ಅವರೆಲ್ಲರೂ ಅದ್ರ ಮೇಲೆ ಇಷ್ಟಪಟ್ಟ ಮೇಲೆ ಆ ಜಾಗ ನಮ್ಮ ಬೇಕೇನಮ್ಮ. ಅದು ನನಗೆ ರಾಯರು ಕೊಟ್ಟಿದ್ದಾರಲ್ವಾ, ಏನು ಮಿರಾಕಲ್ ಮಾಡಿಬಿಟ್ರು. ಅದೇ ರೇಟನ್ನು ಕೊಟ್ಟಿದ್ದಾರೆ. ಏನೋ ಒಂದು 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. 30 ಕೇಳಿದರೆ 60ಕ್ಕೆ ಕೊಟ್ಟಿದ್ದಾರೆ ನನ್ನ ರಾಯರು ಕೊಟ್ಟಿರೋ ಪ್ರಸಾದ ನಿಜ. ಆದರೆ ಅದ್ರ ಮೇಲೆ ಎಲ್ಲರೂ ಆಸೆ ಮಾಡ್ಕೊಂಡಿದ್ರಲ್ವಾ, ಹಾಗಾಗಿ ನಾನು ಆಸೆ ಮಾಡಲ್ಲಮ್ಮ. ಅತಿಯಾಗಿ ಆಸೆ ಬೇಡ ಅಕ್ಕ ನನಗೆ. ಯಾವುದನ್ನು ನಾವು ಹೋಗುವಾಗ ತಗೊಂಡು ಹೋಗೋದಿಲ್ಲ. ಅವ್ರು ದುಡ್ಕೋತಾರೆ, ಅವ್ರಿಗೆ ಕೊಡ್ತೀವಿ ಅಷ್ಟೇ. ಕೋಟಿ ಬರುತ್ತೆ ಇವತ್ತು, ಕೋಟಿ ಅದೇ, ನನ್ನ ಮಕ್ಕಳಿದ್ದಾರೆ, ನಾವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿರಬೇಕು, ಇದನ್ನೆಲ್ಲ ಆಸೆ ಮಾಡೋಳಲ್ಲ ನಾನು ರಾಯರ ಹತ್ರ ಪ್ರಶ್ನೆ ಮಾಡಿರೋದು ಅವರು ಅದೇ ರೇಟಿಗೆ ವಾಪಸ್ ಕೊಡಬೇಕು, 30 ಸೆಣಸು ಅಷ್ಟೇ ಬೇಕು ಅಂತ. ನನ್ನ ರಾಯರು ನನ್ನನ್ನು ಪರೀಕ್ಷೆ ಮಾಡ್ಬೋದಲ್ವಾ, ನೋಡೋಣ ಅಷ್ಟೂ ನೀನು ಕೊಡ್ತೀಯ, ನಿನ್ನ ಭಾವನೆ ಹೇಗಿರುತ್ತೆ ಅಂತ. ಹಾಗಾಗಿ ನೋಡಿ ಅಮ್ಮ, ನಾನು ಭೂಮಿ ಮೇಲೆ ಅತಿಯಾದ ಆಸೆ ಮಾಡೋದಿಲ್ಲ. ನಾನು ನನ್ನ ಗಂಡನಿಗೂ ಹೇಳಿದ್ದೀನಿ, ಬೇಡ, ನನಗೆ 30 ಸೆಣಸು ಅಷ್ಟೇ ಸಾಕು, ನಮಗೆ ಅದಕ್ಕಿಂತ ಜಾಸ್ತಿ ಖಂಡಿತ ಬೇಡ ಅಂತ ಹೇಳಿದ್ದೀನಮ್ಮ. ರಾಯರು ಕೊಟ್ಟಿದ್ದಾರೆ ಅಷ್ಟು. ಅದೇ 30 ಸೆಣಸೇ ಕೋಟಿಗೆ ಹೋಗುತ್ತಮ್ಮ. ಇನ್ನು 30 ಸೆಣಸು ಕೋಟಿಗೆ ಹೋಗುತ್ತೆ, ಆಸೆ ಮಾಡ್ಬೋದು ನಾನು. ಬೇಡ, ನನ್ನ ಜೊತೆ ಕೋಟಿನೇ ಇದೆ, ನನ್ನ ಜೊತೆ ಬ್ರಹ್ಮಾಂಡವನ್ನು ಆಳುವಂಥ ಕೋಟಿ ಇದೆ. ಆ ಕೋಟಿ ನಾನು ಕೇಳಿದ್ದನ್ನು ಕೊಡುತ್ತಮ್ಮ. ನಾನು ಕೇಳಿದ್ದನ್ನು ಆ ಕೋಟಿ ಕೊಡ್ತಾ ಇರುವಾಗ ನಾನು ಯಾಕಮ್ಮ ಇನ್ನೊಬ್ಬರ ಆಸ್ತಿಗೆ ಆಸೆ ಮಾಡಲಿ. ನಾನು ಅದಕ್ಕೆ ಆಸೆ ಮಾಡಿದೆ ಅಂದರೆ ಅದು ಬೇರೆ ರೀತಿ ಆಗುತ್ತಮ್ಮ. ಇಲ್ಲ, ನನಗೆ ರಾಯರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೊಂದು ಗಾದೆ ಇದೆಯಲ್ಲಮ್ಮ, ಹೆಣ್ಣು ಹೊನ್ನು ಮಣ್ಣು, ಇದು 3 ಋಣ ಯಾರಿಗಿದೆ ಅವರಿಗೆ ಸೇರಬೇಕು. ಕೈಯೆತ್ತಿ ಪಾಪ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಕೈಯೆತ್ತಿ ನಮಗೆ ಕೊಟ್ಟಿದ್ದಾರೆ ಮತ್ತೆ. ಆದರೆ ಅದರ ಮೇಲೆ ಆಸೆ ಮಾಡ್ಕೊಂಡವ್ರು ಇನ್ನೂ 3-4 ಜನ ಇದ್ದಾರಲ್ವ, ಅವ್ರಿಗೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಾವು ನೋಡಬೇಕಮ್ಮ. ನನಗಂತೂ ನಾ ರಾಯರ ಹತ್ರ ಕೇಳಿದ್ದೀನಿ, ನೆರವೇರಿಸ್ಕೊಟ್ಟಿದ್ದಾರೆ. ಇನ್ನೇನು ಕೇಳ್ರು ಕೊಡ್ತಾರೆ ನನ್ನ ನೋಡಿಯ, ನನಗೆ ಗೊತ್ತು. ನನ್ನಪ್ಪ ರಾಗಪ್ಪ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ. ನೋಡಿ ಇಲ್ಲೇ ಇಂಥ ರಾಯರ ಭಕ್ತರು ಇರೋದ್ರಿಂದಲೇ ನೋಡಿ ಇವತ್ತು ಅಂಥವರ ಸಹವಾಸಗಳು ಎಷ್ಟು ಒಳ್ಳೆಯದು ಅಂತ. ಅತಿ ಆಸೆಯನ್ನು ಮಾಡಿ ಕೋಟಿ ಬಂತು ಅಂತ ಒಳಗೆ ಹಾಕ್ಕೊಳ್ಳೋರು ಎಷ್ಟೋ ಜನ ಇವತ್ತು ಅಲ್ವಾ. ಅಣ್ಣ ತಮ್ಮ ಅಕ್ಕ ತಂಗಿ ಜಮೀನಿಗೋಸ್ಕರ ಹೊಡೆದಾಟ ಎಲ್ಲ ಆಗುವಂಥ ಕಾಲ ಇವತ್ತು. ಏನೂ ಇಲ್ಲ, ಬೇಡ, ನನಗದು ಕೋಟಿಗೆ ಹೋಗುತ್ತೆ ಅನ್ನೋ ಆಸೆನೂ ಇಲ್ಲ. ನನ್ನ ಆಸ್ತಿ ನನಗೆ ಕೋಟಿ ಇದೆ, ರಾಯರೇ ನನ್ನ ಕೋಟಿ ಅಂತಾಳೆ ಹೆಣ್ಣುಮಗಳು. ಆ ನಂಬಿಕೆನೇ ಇವತ್ತು ಆ ಹೆಣ್ಣುಮಗಳನ್ನು ತಂದು ನಿಲ್ಲಿಸಿರೋ. ತುಂಬ ಕಷ್ಟ ನೋಡಿದ್ದಾರೆ, ಮಧ್ಯಂತರದಲ್ಲಿ ತುಂಬ ಕಷ್ಟ ನೋಡಿದ್ದಾರೆ. ರಾಯರ ಹತ್ರ ಅಳ್ತಾರೆ, ರಾಯರ ಹತ್ರ ಬೇಡ್ತಾರೆ, ಎಲ್ಲ ರಾಯರ ಹತ್ರ ಹೇಳೋದು, ಮತ್ತು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಅಂಥ ಒಂದು ಹೆಣ್ಣುಮಗಳ ಜೀವನದಲ್ಲಿ ಇವತ್ತು ಇಂಥ ಒಂದು ಪವಾಡವನ್ನು ನಮ್ಮ ರಾಯರು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಪವಾಡವನ್ನು ಕೇಳುವಾಗ. ಹಾಗೆ ಅತಿಯಾದ ಆಸೆ ಬೇಡ, ಎಷ್ಟಿದೆ ಅಷ್ಟರಲ್ಲೇ ಚೆನ್ನಾಗಿ ಕೊಡಪ್ಪ. ನೀವು ಕೆಲವರನ್ನು ನೋಡಿದ್ರೆ ಜಮೀನು ಇರೋದಿಲ್ಲ, ಏನೂ ಇರೋದು, ಬರೀ ದುಡಿಮೆ ಅಷ್ಟೇ ಇರುತ್ತೆ ಅವರಿಗೆ. ದುಡಿತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟು ದುಡಿತಾರೆ. ಅವ್ರ ಹತ್ರ ನೋಡಿ
ನೆಮ್ಮದಿ ಇರುತ್ತೆ, ಹಣ ಇರುತ್ತೆ, ಒಡವೆ ಇರುತ್ತೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾರೆ, ಎಂಜಾಯ್ ಮಾಡ್ಕೊ ಬರ್ತಾರೆ. ಯಾವುದು ಆಸ್ತಿ ಗೀಸ್ತಿ ಇಲ್ಲ. ಅದಕ್ಕೆ ಹೇಳೋದು, ರಾಯರ ಮೇಲೆ ನಂಬಿಕೆ ಒಂದಿದ್ದರೆ, ನಂಬಿಕೆಯಿಂದ ನಡೆದ್ರೆ ನಮಗೆ ಇರೋದ್ರಲ್ಲೇ ಸುಖ ಕೊಡ್ತಾರೆ ನಮ್ಮ ರಾಯರು. ಇದು ಮಾತ್ರ ಖಂಡಿತ. ಮತ್ತೊಬ್ಬರ ವಸ್ತುವಿಗೆ ಆಸೆ ಮಾಡದೆ, ಮತ್ತೊಬ್ಬರನ್ನ ತೊಂದರೆಗೀಡು ಮಾಡದೆ ಇದ್ದರೆ, ತೊಂದರೆಗೊಮ್ಮೆ ಆ ಹೆಣ್ಣುಮಗಳು ಹೇಳಿದ ಲೆಕ್ಕದಲ್ಲಿ ಆ 30 ಸೆಂಟ್ಸನ್ನು ನಾವು ಕೊಡುವ ಯೋಚನೆ ಮಾಡದೇ ಇದ್ದರೆ, ನಾಳೆ ಅವ್ರು ನೊಂದ್ಕೋತಾರಲ್ವಾ, ಅದು ನಾಳೆ ನನಗೆ ತೊಂದರೆ ಆಗಬಹುದು. ನೋಡಿ, ಈ ರೀತಿ ಯೋಚನೆ ಮಾಡುವಂಥವರು ರಾಯರ ಭಕ್ತರಿದ್ದಾರೆ. ಹಾಗಾಗಿ ಬಹುಶಃ ಇದೆಲ್ಲ ನಮಗೊಂದೊಂದು ಮಾದರಿ ಆಗಲಿ, ಪಾಠ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.